ಯಾವುದೇ ಯತ್ನದಲ್ಲೂ ಅವರು ಯಶಸ್ವಿ ಆಗಲಿಲ್ಲ. ಸಂಪೂರ್ಣವಾಗಿ ವಿಫಲ ಆಗಿರೋದು ನಮ್ಮ ಭಾರತದ ಸೇನಾಪಡೆಯವರು ಅವ್ರಿಗೆ ತಕ್ಕ ಒಂದು ಉತ್ತರ ಕೊಡೋದ ಕಾರಣನೇ. ಸೊ ಅವ್ರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಆ 26 ಅಮಾಯಕ ಪ್ರವಾಸಿಗರು ಏನು ಕೊಲೆ ಮಾಡಿರುವಂಥ ಭಯೋತ್ಪಾದಕರಿಗೆ ತಕ್ಕ ಉತ್ತರ ಕೊಟ್ಟು ಅವ್ರಿಗೂ ನ್ಯಾಯ ಕೊಡೋ ಕೆಲಸನೂ ಕೂಡ ಒಂದು ರೀತಿ ಮಾಡಿದ್ದಾರೆ. ಬಹುಶಃ ಜೀವ ಕೊಡೋಕ್ಕಾಗಲ್ಲ ನಾವು ಪುನಃ, ಆದರೆ ನ್ಯಾಯ ಕೊಡೋ ಕೆಲಸದಲ್ಲಿ ಇವತ್ತು ಆಪರೇಷನ್ ಸಿಂಧೂರ್ ಮೂಲಕ ಪ್ರಧಾನಮಂತ್ರಿ ಅವರ ನೇತೃತ್ವದ ಮೂಲಕ ಭಾರತ ಸೇನಾಪಡೆ ಇವತ್ತು ಒಂದು ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ. ಈ ವಾಯುದಾಳಿ ಮೂಲಕ ಮತ್ತು ನಮ್ಮ ಗಡಿಯ ರಕ್ಷಣೆ ಮೂಲಕ ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ ನಾವೆಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸಬೇಕು, ನಮ್ಮ ಗೌರವವನ್ನು ಕೊಡಬೇಕಾಗಿದೆ. 5 ಯೋಧರು ಕೂಡ ಹುತಾತ್ಮರಾಗಿರುವಂಥ ಸುದ್ದಿನೂ ಎಲ್ಲರಿಗೂ ಗೊತ್ತಿದೆ. ಅವ್ರಿಗೂ ಕೂಡ ನಾವು ಸಾಂತ್ವನವನ್ನು ಹರಿಸಬೇಕಾಗಿದೆ. ಅವರ ತ್ಯಾಗದ ಮೂಲಕನೇ ನಾವು ಇವತ್ತು ನೆಮ್ಮದಿಯಾಗಿ ಒಂದು ರಕ್ಷಣೆ ಅಲ್ಲಿ ಇದ್ದೀವಿ. ಸೊ ಇದಕ್ಕಾಗಿ ಅವರೆಲ್ಲರಿಗೂ ಗೌರವ ಸಲ್ಲಿಸುವ ದೃಷ್ಟಿಯಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಾಲಯದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಕೆಲವು ಮುಖ್ಯವಾದ ಅಂಶಗಳನ್ನು ನಿಮ್ಮ ಮುಂದೆ ಹಂಚಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ದಾಳಿ ಆಗಲೇ ನೋಡಿದ ವಾಯುದಾಳಿಯಲ್ಲಿ ನಿರ್ದಿಷ್ಟವಾಗಿ ನಿಖರವಾಗಿ ಬರೀ ಭಯೋತ್ಪಾದಕರ ಮೇಲೆ ನಡೆದಿರೋದು. ಭಯೋತ್ಪಾದನೆಯನ್ನು ಇಡೀ ವಿಶ್ವದ ಮುಖದಿಂದ ನಾವು ಇರೇಸ್ ಮಾಡಬೇಕಾಗಿರೋ ದೃಷ್ಟಿಯಲ್ಲಿ ಭಾರತ ಸರ್ಕಾರ ಮುಂದುವರಿತಾ ಇದೆ. ಪ್ರಧಾನಮಂತ್ರಿ ಅವರು ತಮ್ಮ ಭಾಷಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು, ಭಯೋತ್ಪಾದನೆ ಇರುವಾಗ ನಾವು ಯಾವುದೇ ಕಾರಣಕ್ಕೂ ಚರ್ಚೆ ಮಾಡೋದಿಲ್ಲ. ಭಯೋತ್ಪಾದನೆ ಇರುವಾಗ ವ್ಯಾಪಾರ ಮಾಡೋಕ್ಕಾಗಲ್ಲ. ಭಯೋತ್ಪಾದನೆ ಇನ್ನೂ ಅದರ ಬೆಳವಣಿಗೆ ಆಗ್ತಾ ಇದ್ರೆ ನಮ್ಮ ಏನೇ ತಕರಾರಿದೆ ಅದನ್ನ ಬಗೆಹರಿಸಲಿಕ್ಕೆ ನಾವು ಮುಂದುವರಿಯೋದಿಲ್ಲ. ಸಂಪೂರ್ಣವಾಗಿ ಭಯೋತ್ಪಾದಕರ ಒಂದು ಚಟುವಟಿಕೆ ಅಥವಾ ಭಯೋತ್ಪಾದಕರ ಪೋಷಕರ ಸ್ಥಾನದಲ್ಲಿದ್ರೆ ನಿಮ್ ಜೊತೆ ಯಾವುದೇ ಕಾರಣಕ್ಕೂ ಚರ್ಚೆ ಆಗಲ್ಲ ಅಂತ ಬಹಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅವರ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ. ಆ 9 ಶಿಬಿರಗಳು ಮತ್ತು ನಂತರ ನಡೆದಿರುವಂತ ಏನೇನು ದಾಳಿಗಳಿದೆ. ಬಹಳ ಮುಖ್ಯವಾಗಿ ಏನು ಇಸ್ಲಾಮಿಕ್ ದೇಶಗಳನ್ನು ಗುರುತಿಸಲಾಗಿದೆ. ಕೆಲವು ದೇಶಗಳು ಯಾವ ಸಹ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿಲ್ಲ. ಯಾಕಂದ್ರೆ ಅವರು ಕೂಡ ಭಯೋತ್ಪಾದಕರ ಪರವಾಗಿ ಇಲ್ಲ. ಇಡೀ ವಿಶ್ವದಲ್ಲಿ ಯಾರು ಸಹ ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಡಲ್ಲ. ಬರೀ ಪಾಕಿಸ್ತಾನ ಏಕೈಕ ದೇಶ ಇದು ಭಾರತಕ್ಕೆ ಹಿನ್ನಡೆ ಆಗೋ ದೃಷ್ಟಿಯಲ್ಲಿ ಒಂದು ಯಂತ್ರ ಆಗಿ ಬಳಸ್ತಾರೆ. ಈ ನಿಟ್ಟಿನಲ್ಲಿ ಯಾವ ಮುಸ್ಲಿಂ ದೇಶನೂ ಸಹ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ. ಎಲ್ಲರೂ ಭಯೋತ್ಪಾದಕರ ವಿರುದ್ಧವಾಗಿನೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ನಾವು ಕಾಣ್ತಾ ಇದ್ದೀವಿ. ಇದು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷ ಅಥವಾ ಭಾರತದಲ್ಲಿರುವಂಥದ್ದು ಯಾವುದೇ ದಳದ ನಡುವೆ ನಮ್ಮ ಬಿಜೆಪಿ, ಕಾಂಗ್ರೆಸ್, ಬಿಜೆಪಿ ಇತ್ಯಾದಿ ನಡುವೆ ಅಂತ ಏನು ರಾಜಕೀಯ ಮಾಡುವಂಥ ಸಂದರ್ಭ ಅಲ್ವೇ ಅಲ್ಲ. ಇದು ಭಾರತ ಸರ್ಕಾರ, ಭಾರತ ಸಶಸ್ತ್ರ ಸೇನಾಪಡೆ ಮಾಡ್ತಾ ಇರುವಂಥದ್ದು ಕೆಲಸ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ನಡೆದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಲ್ಲರೂ ಸಮಸ್ತ ಭಾರತೀಯರು ಮೆಚ್ಚಿರ್ತಕ್ಕಂಥದ್ದು ಈ ಒಂದು ಆಪರೇಷನ್ ಸಿಂಧೂರ್. 9 ಮತ್ತು 10 ಮೇ ಆಪರೇಷನ್ ಸಿಂಧೂರ್ ನಡೆದಿದ್ದು 9ನೇ ತಾರೀಕಕ್ಕೆ ಇದು ಭಯೋತ್ಪಾದಕರ ಕೇಂದ್ರಗಳನ್ನು ಗುರುತಿಸಿ ಅದರ ಮೇಲೆ ವಾಯುದಾಳಿಯನ್ನು ನಡೆಸಿದ್ರು. ಕೇವಲ 23 ನಿಮಿಷದಲ್ಲಿ ಯಶಸ್ವಿ ದಾಳಿ ಇದಾಗಿತ್ತು ಅಂತ ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾಹಿತಿ. ಪಾಕಿಸ್ತಾನದ ಒಳಗಡೆ 100 ಕಿಲೋಮೀಟರ್ ಒಳಗಡೆ ದಾಳಿಯನ್ನು ನಡೆಸಿದ್ದೇವೆ. ಇದು ನಿರ್ದಿಷ್ಟವಾಗಿ ನೀವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಕೇವಲ ಭಯೋತ್ಪಾದಕರ ಮೇಲೆ ದಾಳಿ ನಡೆದಿರೋದು. ಪಾಕಿಸ್ತಾನ ಅದರ ವಿರುದ್ಧವಾಗಿ ಅವರು ಏನು ದಾಳಿ ಮಾಡಿದ್ರು ಅದಕ್ಕೆ ತಕ್ಕಂತೆ ನಾವು ಉತ್ತರವನ್ನು ಕೊಟ್ಟಿದ್ದೀವಿ. ಗಡಿಯ ರಕ್ಷಣೆ ಮಾಡಿದ್ದೀವಿ. ಬರೀ ಭಯೋತ್ಪಾದಕರು ನಮ್ಮ ಶತ್ರುಗಳು, ಅವ್ರ ಮೇಲೆ ನಾವು ಯುದ್ಧವನ್ನು ನಡೆಸ್ತಾ ಇರುವಂತದ್ದು ಬಹಳ ಸ್ಪಷ್ಟವಾದ ಅಂಶ. ಇದರಿಂದ ಸಂದೇಶ ಇಡೀ ವಿಶ್ವಕ್ಕೆ ನೀಡಿರೋದು, ಭಾರತ ಸೇನಾಪಡೆ ಏನಿದೆ ಬಹಳ ಪ್ರಬಲವಾಗಿದೆ. ನಮ್ಮ ಗಡಿಯ ರಕ್ಷಣೆ ಇರ್ಬೋದು, ಭಾರತದ ರಕ್ಷಣೆ ಇರ್ಬೋದು, ಮತ್ತು ಇಂಥ ಭಯೋತ್ಪಾದಕರು ಏನಾದ್ರು ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಒಂದು ದಿಟ್ಟ ಉತ್ತರವನ್ನು ಯಾವತ್ತೂ ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ. ಮತ್ತೆ ನಾವು ಕೂಡ ಯಾವುದೇ ಕಾರಣಕ್ಕೂ ಬೇರೆ ಸೇನೆಗಳಿರ್ಬೋದು, ಬೇರೆ ಅಮಾಯಕರು ಇರ್ಬೋದು, ಇನ್ನೋಸೆಂಟ್ ಸಿವಿಲಿಯನ್ಸ್ ಇರ್ಬೋದು, ಅವ್ರ ಮೇಲೆ ದಾಳಿ ಮಾಡೋದಿಲ್ಲ. ಬರೀ ಭಯೋತ್ಪಾದಕರ ಮೇಲೆ ನಾವು ದಾಳಿ ಮಾಡುವಂಥದ್ದು ನಮ್ಮ ಗುರಿ. ನೀವು ಉದ್ವಿಗ್ನತೆಯನ್ನು ಹೆಚ್ಚಿಸುವ ಕಾರಣಕ್ಕಾಗಿ ನಾವು ಅದಕ್ಕೆ ಸೂಕ್ತ ಉತ್ತರವನ್ನು ಕೊಡ್ತೀವಿ. ಈ ಸಂದರ್ಭದಲ್ಲಿ ನಾವು ಸಮರ್ಥ ಯೋಜನೆ ದಾಳಿಗಾಗಿ ನಾವು
ಸೇನೆ ಪ್ರಧಾನಿಯವರಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸುತ್ತೇವೆ.